ನಾನು ನೆನಪಿರ್ಬೋದು ಆದಷ್ಟು ಕಡಲೂರ ಕಣ್ಮಣಿ ಚಿತ್ರದ ನಿರ್ದೇಶಕ ರಾಮಪ್ರಸನ್ನ ಹುಣಸೂರು. ಸಿಕ್ಬಿಟ್ಲು ನಂಜಾಪುರದಲ್ಲಿ ಅಂತಂದರೆ ಅದೊಂದು ವಿಭಿನ್ನವಾಗಿ ಒಂದು ಸಸ್ಪೆನ್ಸ್ ಕಿಲ್ಲರ್ ಐತಿಹಾಸಿಕ ಕಥೆನ ಹುಡುಕ್ಲಿಕ್ಕೆ ಜೊತೆಗೆ ಚಿತ್ರದ ನಾಯಕರಾಗಲಿ ನಾಯಕಿಯಾಗಲಿ ಯಾರೂ ಇಲ್ಲ. ಯಾಕೆಂದರೆ ಸಿಕ್ಬಿಟ್ಲು ನಂಜಾಪುರದಲ್ಲಿ ಅಂತ ಹೇಳಿ ಟೈಟ್ಲ್ ಇಟ್ಟಿದ್ದೀನಿ. ನಾನಿನ್ನೂ ನಂಜಾಪುರಕ್ಕೆ ಹೋಗಿಲ್ಲ. ನಂಜಾಪುರಕ್ಕೆ ಹೋಗ್ಬಿಟ್ಟು ಯಾರು ಸಿಗ್ತಾರೆ ಏನು ಸಿಗ್ತಾರೆ ಅಂತ ನಿಮಗೆಲ್ಲ ವಿವರಣೆ ಕೊಡ್ತೀನಿ. ಇದು ಈ ನನ್ನ ಸಿಕ್ಬಿಟ್ಟು ಚಿತ್ರದಲ್ಲಿ ಮಧುರಾಮ್ ಸಾಹಿತ್ಯ ಬರೀತಿದ್ದಾರೆ. ಇದಕ್ಕೆ ಕತೆ, ಚಿತ್ರಕಥೆ ಮತ್ತು ಸಂಗೀತ ನಾನೇ ಮಾಡ್ತಾಯಿದ್ದೀನಿ. ಸಂಭಾಷಣೆಯವರೇ ಪೂರ್ತಿ ಏಕಲವ್ಯವರು. ಇದಕ್ಕೆ ಪ್ರಿವಿಯಸ್ ಮಾತಾಡಿದವರು ತೊಗೊಂಡಿದ್ದಾರೆ. DOP ಆಗಿ ನಿಶ್ಚಿತ್ ಪೂಜಾರಿ, ಜೊತೆಗೆ ಎಡಿಟರ್ ಕೂಡ. ನನ್ನ ಮೊದಲನೇ ಚಿತ್ರದಲ್ಲಿ ಸಂಕಲನಕಾರ ಆಗಿದ್ದರು. ಈ ಚಿತ್ರಕ್ಕೆ ಅವ್ರ ಕೆಲಸಗಳೆಲ್ಲ ನೋಡಿಬಿಟ್ಟು ಖಂಡಿತವಾಗ್ಲೂ ನೀವು ಇದಕ್ಕೆ DOP ಮಾಡಬೇಕಂತೇಳಿ ಕರ್ಕೊಂಡು ಬಂದಿದ್ದೀನಿ. ಜೊತೆಗೆ ನನ್ನ ಟೀಮ್ ಮ್ಯಾನೇಜರಾಗಿ ಶಿವಪ್ಪ TS ಇದ್ದಾರೆ. ನನ್ನ ನಿರ್ಮಾಪಕರಾದಂಥ ಗಗನ್ ಹಾಗೆ ಗಂಗಾಧರ್ ಮತ್ತು ಕಾವ್ಯ ಅವರು ಭಾಳ ಕಥೆಯೆಲ್ಲ ಕೇಳಿ ಸರ್ ಇದನ್ನು ಮಾಡಿ ಅಚ್ಚುಕಟ್ಟಾಗಿ ಮಾಡೋಣ, ನೀವೇನು ಹೇಳ್ತೀರೋ ಅದನ್ನು ಕೇಳ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ, ಎಲ್ಲೂ ಯಾವ ಕ್ಷಣದಲ್ಲೂ ಕೂಡ ತೊಂದರೆ ಕೊಡಲ್ಲ, ನಮ್ಗೆ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಡಿ ಅಂತ ಹೇಳಿದ್ದಾರೆ. ಅಷ್ಟೇ ಶ್ರದ್ಧೆಯಿಂದ ಈ ಸಿನಿಮಾನ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ. ಜೊತೆಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸಾಮಾನ್ಯ ಈಗ ನಡೀತಿದೆ, ನಿಮಗೆಲ್ಲ ಗೊತ್ತಿರ್ಬೋದು ಸಿನಿಮಾ ಹೇಗೆ ಏನೋದಂತ. ಹಂಗಲ್ಲ, ನಮ್ಮ ತಂಡ ವಿಭಿನ್ನವಾಗಿರುತ್ತೆ. ಜೊತೆಗೆ ಮುಂದಿನ ತಿಂಗಳು 19ನೇ ತಾರೀಕು ನನ್ನ ಕಡಲೂರ ಕಣ್ಮಣಿ ಚಿತ್ರ ರಿಲೀಸ್ ಆಗ್ತೈತೆ. ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಬೇಕು. ಜೊತೆಗೆ ಈ ಸಿಕ್ಬಿಟ್ಲು ಚಿತ್ರಕ್ಕೆ ಪ್ರತಿದಿನವೂ ಕೂಡ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಚ್ಚುಕಟ್ಟಾಗಿ ಚಿತ್ರೀಕರಣ ಮುಗಿಸ್ಕೊಬೋತೀವಿ. ಸಿಕ್ಬಿಟ್ಲು ಅಂತಂದರೆ ಇದೊಂದು ಏನೋಪ್ಪ ಈ ಥರ ಟೈಟ್ ಇಟ್ಟಿದ್ದಾನೆ ಅಂತ ಅಂದ್ಕೊಂಡಿರ್ಬೋದು. ಹಂಗೆ ಅಂದ್ಕೊಳ್ಳೋಕ್ಕೆ ನಿಮಗೆ ಕೊಡಲ್ಲ, ಅದನ್ನು ಬೇರೆ ವಿಭಿನ್ನವಾಗಿ ಮಾಡಿ ತೋರಿಸ್ತೀನಿ. ಸಿಕ್ಬಿಟ್ಲು ಅಂದರೆ ಏನೋ, ಯಾರು ಸಿಗ್ತಾರೆ, ಏನು ಸಿಗ್ತಾರೆ ಅನ್ನೋದು ಎಲ್ಲ ಕೂಡ ಚಿತ್ರಮಂದಿರದಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಕ್ಬಿಟ್ಲು ಟೈಟ್ಲು ಚಿತ್ರದ ಮುಹೂರ್ತ ಭಾಳ ದೂರಿಯಾಗಾಯಿತು. ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಸಿಕ್ಬಿಟ್ಲು ಏನು ಸಿಕ್ಬಿಟ್ಲು, ಯಾವ ಸಿಕ್ಬಿಡ್ತು ಅಂತ ಆಡಿಯನ್ಸಿಗೆ ಕನ್ಫ್ಯೂಸ್ ಇರುತ್ತೆ. ಆದರೆ ಇದು ಬಿಗಿನಿಂಗಿಂದ ಹಿಡಿದು ಎಂಡ್ವರೆಗೂ ಜರ್ನಿಲಿ ನಡೀತಕ್ಕಂಥ ಒಂದು ಸಸ್ಪೆನ್ಸ್ ಸ್ಟೋರಿ. ನಿಮಗೆ ಕ್ಲೈಮ್ಯಾಕ್ಸ್ ರಿವೀಲ್ ಆಗೋವರೆಗೂ ಕೂಡ ಕತೆ ಏನು ಅಂತ ಯಾವುದೇ ಕಾರಣಕ್ಕೂ ಕೂಡ ಹಿಂಟ್ಸ್ ಗೊತ್ತಾಗಲ್ಲ. ಆ ಥರ ಡೈರೆಕ್ಟ್ರು ಎಷ್ಟು ಸಸ್ಪೆನ್ಸಿವ್ ಆಗಿ ಇದನ್ನು ಮೂವ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕತೆಗೆ ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶಕರೇ ಸಾಹಿತ್ಯ ಬರೆದಿರೋದ್ರಿಂದ ಅದ್ಭುತವಾಗಿ ಬಂದಿದೆ. ನಂಜಾಪುರದಲ್ಲಿ ಅನ್ನೋ ಮೂವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ದೇವು ಅಂತ. ರಾಮಪ್ರಸನ್ನ ಅವರು ಇದಕ್ಕೆ ಮುಂದೆ ಕಡಲೂರ ಕಣ್ಮಣಿ ಅನ್ನೋ ಒಂದು ಚಿತ್ರಣ ಮಾಡಿದ್ದಾರೆ. ಅದು ತುಂಬ ಅದ್ಭುತವಾದಂಥ ಸಿನಿಮಾ. ಅದೇ ರೀತಿ ಸಿಕ್ಬಿಟ್ಲು ಅನ್ನೋದೊಂದು ಟೈಟಲ್ ಇಟ್ಕೊಂಡು ಸಿನಿಮಾನ ಲಾಂಚ್ ಮಾಡ್ತಾಯಿದ್ದಾರೆ. ಸಿಕ್ಬಿಟ್ಲು ಅಂತ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು. ವಿಭಿನ್ನವಾದಂಥ ಕತೆ ಇಟ್ಕೊಂಡಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು. ಹಾಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಮತ್ತೊಂದು ಸಿನಿಮಾ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಸಿಕ್ಬಿಟ್ಲು ನಂಜಾಪುರದ ಅಂತೇಳಿ ತುಂಬ ಐತಿಹಾಸಿಕ ಒಂದು ಕತೆ ಹೊಂದಿರುವಂಥ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಸೊ ಈ ಸಿನಿಮಾಕ್ಕೆ ತುಂಬ ನನಗೆ ಖುಷಿಯಾಗುತ್ತೆ. ಏನಂತಂದರೆ ನನಗೆ ಟೀಮ್ ಮ್ಯಾನೇಜರಾಗಿ ರಾಮಪ್ರಸನ್ನ ಅವರು ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಏನಂದರೆ ಈ ಸಿನಿಮಾದು ಪ್ರತಿಯೊಂದು ಹಂತದಲ್ಲೂ ಕೂಡ ಪೂರ್ತಿ ಸೀರಿಯಸ್ ಆಗಿ ನಿರ್ಮಾಪಕರಾದ ಗಗನ್ ಮತ್ತು ಗಂಗಾಧರ್ ಅವರು ಕೂಡ ಸೀರಿಯಸ್ ಆಗಿ ನಿಂತ್ಕೊಂಡು ಈ ಸಿನಿಮಾನ ಮಾಡಲೇಬೇಕಂತೇಳಿ ಮಾಡಿದ್ದಾರೆ. ಯಾಕೆಂದರೆ ಆ ಸಿನಿಮಾದ ಕತೆ ಆ ಥರ ಚೆನ್ನಾಗಿರೋದ್ರಿಂದ ಇವತ್ತು ಪ್ರತಿಯೊಬ್ಬರೂ ಕೂಡ ಇಡೀ ಒಂದು ಕ್ಯೂರಿಯಾಸಿಟಿಯಿಂದ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಒಂದು ಸ್ಟೋರಿ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಒಂದು ಆಶ್ಚರ್ಯಕರವಾಗಿ ನೋಡೋಂಥ ಒಂದು ದೊಡ್ಡ ಸಿನಿಮಾ ಇದು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಲಾ ತಂಡಕ್ಕೆ, ಒಂದು ಚಿತ್ರರಂಗಕ್ಕೆ ನೀವು ಪ್ರೋತ್ಸಾಹಿಸಬೇಕು. ಈಗಷ್ಟೇ ದೇವರ ಸನ್ನಿಧಿಯಲ್ಲಿ ಸಿಕ್ಬಿಟ್ಲು ಚಿತ್ರದ ಮುಹೂರ್ತ ನೆರವೇರಿದೆ. ಇದರ ನಿರ್ದೇಶಕರು ನನ್ನ ಗೆಳೆಯರು ರಾಮಪ್ರಸನ್ನ ಅವರು. ತುಂಬ ವರ್ಷದಿಂದ ನಾನು ಅವರನ್ನು ಬಲ್ಲೆ. ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಉತ್ತಮವಾಗಿ ಮೂಡಿ ಬರುತ್ತೆ ಅಂತ ನಂಬಿಕೆ ನನಗಿದೆ. ಮುಂದೆ ಈ ಸಿನಿಮಾ ಥಿಯೇಟ್ರಲ್ಲಿ ತೆಗೆದಾಗ ಕರ್ನಾಟಕದ ಜನರು ಎಲ್ಲರೂ ಈ ಸಿನಿಮಾ ನೋಡಿ
ಹಾರೈಸಬೇಕು. ಈ ಸಿನಿಮಾದಿಂದ ರಾಮ್ ಪ್ರಸನ್ನ ಅವರಿಗೆ ಒಂದು ಒಳ್ಳೆ ಬ್ರೇಕ್ ಸಿಗಲಿ ಅಂತ ನಾನು ಈ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ರಾಮ್ ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ಈ ಮೂವಿಯಲ್ಲಿ ನನಗೂ ಒಂದು ರೋಲ್ ಇದೆ, ಬಟ್ ಇವನ್ ನಮಗೂ ಸಸ್ಪೆನ್ಸ್ ಆಗಿಟ್ಟಿರೋದು ಯಾವ ರೋಲ್ ಅಂತ. ಆ್ಯಂಡ್ ಮೂವಿ ಸ್ಟೋರಿ ಇವ್ರು ಹೇಳ್ತಾ ಇರೋದು ಸ್ವಲ್ಪ ಕೇಳಿದರೆ ಅನಿಸುತ್ತೆ ತುಂಬ ಥ್ರಿಲ್ಲಿಂಗ್ ಆಗಿರ್ಬೋದು, ತುಂಬ ಸಸ್ಪೆನ್ಸಿಂಗ್ ಆಗಿರ್ಬೋದು, ಆ್ಯಂಡ್ ಎಲ್ರಿಗೂ ಕ್ಯೂರಿಯಾಸಿಟಿ ಬರುವಂಥ ಮೂವಿ. ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲೋ ಇದ್ದವನ್ನ ನಾನು ಬರೆದೇ ಒಂದು 4 ಸಾಲುಗಳಿಂದ ಗುರುತಿಸಿ ಕಡಲೂರ ಕಣ್ಮಣಿ ಅನ್ನೋ ಚಿತ್ರಕ್ಕೆ ನನ್ನ ಕೈಲಿ ಸಾಂಗ್ ಬರೆಸ್ಬಿಟ್ಟು ಮತ್ತೆ ಸಿಕ್ಬಿಟ್ಲು ನಂಜಾಪುರದಲ್ಲಿ ಸಿನಿಮಾಗೆ ಸಂಪೂರ್ಣವಾದಂಥ ಹಾಡುಗಳ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ರಾಮ್ ಪ್ರಸನ್ನ ಸರ್ನ ನನ್ನ ಗುರುಗಳು ಅಂತ ಹೇಳಿದ್ರೆ ನಾನು ತಪ್ಪಾಗಲ್ಲ. ಏಕೆಂದರೆ ಪ್ರತಿಯೊಂದು ಸಾರಿನೂ ನಾನು ಸಾಂಗ್ ಬರಿಬೇಕಾದ್ರೆ ಬರ್ಬೋದು, ಪ್ರತಿಯೊಂದು ಸಾಲುಗಳು ಬರಿಬೇಕಾದ್ರೂ ನನ್ನ ಜೊತೆಗೆ ನಿಂತು ನನಗೆ ಪ್ರೋತ್ಸಾಹ ಮಾಡಿ ಬರೆಸಿದ್ದಾರೆ. ಈ ಸಿನಿಮಾದಲ್ಲೂ ಜವಾಬ್ದಾರಿನ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನಾನು ಜವಾಬ್ದಾರಿಯಿಂದ ನಿಭಾಯಿಸಿ ಈ ಸಿನಿಮಾಗೋಸ್ಕರ ಹಾಡುಗಳನ್ನ ಬರ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸರ್. ಸಿಕ್ಬಿಟ್ಲು ಅನ್ನೋ ಸಿನಿಮಾ, ಈ ಸಿನಿಮಾದ ನಿರ್ದೇಶಕರು ರಾಮ್ ಪ್ರಸನ್ನ. ಅವರು ಕಡಲೂರ ಕಣ್ಮಣಿ ಅಂತ ಒಂದು ಚಿತ್ರ ಮಾಡ್ತಾಯಿದ್ರು. ನನಗೂ ಅವ್ರಿಗೆ ಒಂದು 10 ವರ್ಷದ ನಂಟಿದೆ. ಆ ಸೆಟ್ಟಿಗೆ ಹೋದವಾಗ ನೋಡಿದ್ವಿ, ನಾನು ಇವರಿಬ್ಬರು ಹೋಗಿದ್ವಿ. ಇವರು ಬಂದು ನಮ್ಮ ಟೀಚರು. ಇಬ್ಬರು ನೋಡ್ಬಿಟ್ಟು ಅಲ್ಲೇ ಒಂದು ಮಾತು ಕೊಟ್ಟಿದ್ವಿ ಅವ್ರಿಗೆ, ಸರ್ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತೀವಿ ನಿಮ್ಮ ಜೊತೆ, ಈ ಸಿನಿಮಾ ಮುಗಿಸಿದ ತಕ್ಷಣ ನಾವು ಆ ಸಿನಿಮಾ ಕೊಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ವಿ. ಈಗ ಅದಕ್ಕೆ ಟೈಮ್ ಬಂತು. ಈಗ ಬಂದಿದ್ದಕ್ಕೆ ಸಿಕ್ಬಿಟ್ಲು ಅನ್ನೋ ಸಿನಿಮಾ ಅವರು ಕತೆ ಹೇಳಿದ್ರು, ಇಮಿಡಿಯೇಟ್ ಓಕೆ ಮಾಡಿದ್ದೀವಿ. ಈ ಚಿತ್ರೀಕರಣ ಈ ಹತ್ತಿರದರಲ್ಲೇ ಸ್ಟಾರ್ಟ್ ಮಾಡ್ತೀವಿ, ತುಂಬ ಬೇಗನೆ ಮತ್ತೆ ಬಿಡುಗಡೆ ಮಾಡ್ತೀವಿ. ಓಕೆ, ಸಿಕ್ಬಿಟ್ಲು ಸಿನಿಮಾ ಅನ್ನೋದು ಒಂದು ಒಳ್ಳೆಯ ಸ್ಟೋರಿ, ಒಂದು ಸಬ್ಜೆಕ್ಟ್ ಸಿಕ್ತು ನಮಗೆ. ಆ ಸಿನಿಮಾದನ್ನು ಈಗ ಮಾಡಬೇಕಂತ ಇದು ಮಾಡ್ತಾಯಿದ್ವಿ. ಇವರು ಪ್ರೇಮ್ ಅವರು ಕಡಲೂರ ಕಣ್ಮಣಿ ಸಿನಿಮಾ ಶೂಟಿಂಗ್ ಡೈರೆಕ್ಟ್ ಮಾಡ್ತಿರುವಾಗ ನಾವು ಕೆಲವೊಂದು ದಿನ ಅಲ್ಲಿ ಇದ್ದುಕೊಂಡು ನೋಡಿದ್ವಿ. ಅವ್ರ ಟೇಕಿಂಗ್ ಎಲ್ಲ ನಮ್ಗೆ ತುಂಬ ಇಷ್ಟ ಆಯಿತು. ಆಗಲೇ ಅವರಿಗೆ ನಾವು ಮಾತು ಕೊಟ್ಟಿದ್ವಿ, ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನಮಗೆ ಒಂದು ಸಿನಿಮಾ ಮಾಡಬೇಕಂತ ಅವರು ಮಾತು ಕೊಟ್ಟಿದ್ದಾರೆ. ಅದನ್ನು ಇವಾಗ ಸಿಕ್ಬಿಟ್ಲು ಸಿನಿಮಾದಲ್ಲಿ ಅವ್ರ ಪರವಾಗಿ ನಮಗೆ ಸಿನಿಮಾ ಮಾಡಿಕೊಡ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.